ಕರಾವಳಿ ಭಾಗದಲ್ಲಿ ಹಿಂದೂಗಳು ಭಯಭೀತರಾಗಿದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದೂಗಳು ಭಯಭೀತರಾಗಿದ್ದಾರೆ. ಈ ಪ್ರಕರಣ ತನಿಖೆ ಕಾಂಗ್ರೆಸ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಏನು ಕೋಮು ನಿಗ್ರಹ ದಳ ಮೂಲಕ ಹಿಂದೂಗಳನ್ನ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ ಕೋಮು ನಿಗ್ರಹ ದಳ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಬಂಧಿಸಿದ್ದು, ಗಡೀಪಾರು ಮಾಡೋಕ್ಕೆ ಪಟ್ಟಿ ಮಾಡಿದ್ದು, FIR ಹಾಕೋಕ್ಕೆ ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದು ಹಿಂದೂ ಮುಖಂಡರುಗಳು, ಹಿಂದೂ ಕಾರ್ಯಕರ್ತರನ್ನ. ಕಾಂಗ್ರೆಸ್ ಮುಖಂಡರುಗಳು ಪೊಲೀಸ್ ಠಾಣೆಗೆ ತೆರಳಿ ಪಟ್ಟಿ ಮಾಡ್ತಾರೆ. ಅವ್ರು ಏನು ಪಟ್ಟಿ ಕೊಡ್ತಾರೆ, ಅಮಾನತು ಮಾಡ್ತಾರೆ. ಅವ್ರ ಮೇಲೆ FIR ಹಾಕ್ತಾರೆ. ಅರುಣ್ ಪುತ್ತಿಲರ ಮೇಲೆ ಗಡೀಪಾರು ಮಾಡೋಕ್ಕೆ ಮತ್ತು ಇತರನ್ನ ಗಡೀಪಾರು ಮಾಡೋಕ್ಕೆ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಕೋಮು ನಿಗ್ರಹ ದಳ ಮಾಡಿದ್ದು ಕೋಮು ಸಾಮರಸ್ಯ ಮೂಡಿಸಲಲ್ಲ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದು, ಪಟ್ಟಿ ಮಾಡಿದ್ದು ಕಾಂಗ್ರೆಸ್ ಮುಖಂಡರುಗಳು. ಸ್ಥಳೀಯ ಪೊಲೀಸ್ನರ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತೇಳಿ ನಮ್ಮ ಹಿಂದೂಗಳಿಗೆ ಭಾಳಷ್ಟು ಭಯಭೀತರಾಗಿದ್ದರು. ಅಲ್ಲಿ ಜನ ನೆಮ್ಮದಿಯ ಬದುಕನ್ನು ಕಾಣ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಭಯಭೀತರಾಗಿದ್ದಾರೆ, ಕರಾವಳಿ ಭಾಗದಲ್ಲೂ ಸಹ ನಮ್ಮ ಹಿಂದೂಗಳು ಭಯಭೀತರಾಗಿದ್ದಾರೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಆದರೆ ಯಾರು ಕೋಮುಗಳನ್ನು ಸೃಷ್ಟಿ ಮಾಡ್ತಾರೆ ಅಂಥವ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರು ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಎದುರಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಕಾರ್ಯಕರ್ತರು ಭಾಳ ಒತ್ತಾಯಿತು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ NIA ತನಿಖೆ ವಹಿಸಬೇಕಂತೇಳಿ ಬೇಡಿಕೆ ಇತ್ತು. ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಕಪ್ಪು ಮುಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರ ಈ ಪ್ರಕರಣ, ಕೊಲೆ ಪ್ರಕರಣವನ್ನು NIAಗೆ ವಹಿಸಿದ್ದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಿಜವಾದ, ಯಾಕಂದರೆ ಈ ಕೊಲೆ ಪ್ರಕರಣ ಮುಚ್ಚಾಕ್ಬೇಕಂತೇಳಿ ಭಾಳ ವ್ಯವಸ್ಥಿತವಾಗಿ ಸಂಚನ್ನು ರೂಪಿಸಿದರು. ಕೇಂದ್ರ ಸರ್ಕಾರ NIAಗೆ ವಹಿಸಿದ ಕ್ರಮ ಸರಿ ಇದೆ. ನಿಜವಾದ ಅಪರಾಧಿಗಳು ಬಲೆಗೆ ಬೀಳ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಈಗ ಭಾರತೀಯ ಜನತಾ ಪಾರ್ಟಿ ತಂಡ ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಜನರಿಗೆ ಭಯಭೀತರಾಗಿರೋ, ನಿಮ್ಮ ಜೊತೆಗಿದ್ದೀವಿ, ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತರುಗಳು ಭಯಭೀತರ ಅವಶ್ಯಕತೆ ಇಲ್ಲ ಅಂತ ಆತ್ಮಸ್ಥೈರ್ಯ ಮೂಡಿಸೋಕ್ಕೋಸ್ಕರ ಹೋಗಿದ್ದೀವಿ. ನಾವೆಲ್ಲೋ ಯಾರನ್ನು ಟಾರ್ಗೆಟ್ ಮಾಡೋಗಿಲ್ಲ. ನಮಗೆ ಬೇಕಾದ್ರೆ ಕೋಮು ಸಾಮರಸ್ಯ. ನಮ್ಮ ಹಿಂದೂಗಳು ಟಾರ್ಗೆಟ್, ಅದಕ್ಕೋಸ್ಕರ ಹಿಂದೂಗಳು ಟಾರ್ಗೆಟ್ ಮಾಡ್ತಾರೆ ಈ ಸರ್ಕಾರ. ಅದಕ್ಕೋಸ್ಕರ ನಮ್ಮವರಲ್ಲಿ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದೂಗಳು ಭಯಭೀತರಾಗಿದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದೂಗಳು ಭಯಭೀತರಾಗಿದ್ದಾರೆ. ಈ ಪ್ರಕರಣ ತನಿಖೆ ಕಾಂಗ್ರೆಸ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಏನು ಕೋಮು ನಿಗ್ರಹ ದಳ ಮೂಲಕ ಹಿಂದೂಗಳನ್ನ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ ಕೋಮು ನಿಗ್ರಹ ದಳ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಬಂಧಿಸಿದ್ದು, ಗಡೀಪಾರು ಮಾಡೋಕ್ಕೆ ಪಟ್ಟಿ ಮಾಡಿದ್ದು, FIR ಹಾಕೋಕ್ಕೆ ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದು ಹಿಂದೂ ಮುಖಂಡರುಗಳು, ಹಿಂದೂ ಕಾರ್ಯಕರ್ತರನ್ನ. ಕಾಂಗ್ರೆಸ್ ಮುಖಂಡರುಗಳು
ಪೊಲೀಸ್ ಠಾಣೆಗೆ ತೆರಳಿ ಪಟ್ಟಿ ಮಾಡ್ತಾರೆ. ಅವ್ರಿಗೆ ಏನು ಪಟ್ಟಿ ಕೊಡ್ತಾರೆ ಅಮಾನತು ಮಾಡ್ತಾರೆ. ಅವ್ರ ಮೇಲೆ FIR ಹಾಕ್ತಾರೆ. ಅರುಣ್ ಪುತ್ತಿಲರ ಮೇಲೆ ಗಡೀಪಾರು ಮಾಡೋಕ್ಕೆ ಮತ್ತು ಇತರನ್ನ ಗಡೀಪಾರು ಮಾಡೋಕ್ಕೆ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಕೋಮು ನಿಗ್ರಹ ದಳ ಮಾಡಿದ್ದು ಕೋಮು ಸಾಮರಸ್ಯ ಮೂಡಿಸಲಲ್ಲ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದು, ಪಟ್ಟಿ ಮಾಡಿದ್ದು ಕಾಂಗ್ರೆಸ್ ಮುಖಂಡರುಗಳು. ಸ್ಥಳೀಯ ಪೊಲೀಸ್ನರ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತೇಳಿ ನಮ್ಮ ಹಿಂದೂಗಳಿಗೆ ಭಾಳಷ್ಟು ಭಯಭೀತರಾಗಿದ್ದರು. ಅಲ್ಲಿ ಜನ ನೆಮ್ಮದಿಯ ಬದುಕನ್ನು ಕಾಣ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಭಯಭೀತರಾಗಿದ್ದಾರೆ, ಕರಾವಳಿ ಭಾಗದಲ್ಲೂ ಸಹ ನಮ್ಮ ಹಿಂದೂಗಳು ಭಯಭೀತರಾಗಿದ್ದಾರೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಆದರೆ ಯಾರು ಕೋಮುಗಳನ್ನು ಸೃಷ್ಟಿ ಮಾಡ್ತಾರೆ ಅಂಥವ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರು ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಹೆದರಿ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಕಾರ್ಯಕರ್ತರು ಭಾಳ ಒತ್ತಾಯಿತು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ NIA ತನಿಖೆ ವಹಿಸಬೇಕಂತೇಳಿ ಬೇಡಿಕೆ ಇತ್ತು. ಸ್ಥಳೀಯ ಪೊಲೀಸ್ನ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಕಪ್ಪು ಮುಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರ ಈ ಪ್ರಕರಣ ಕೊಲೆ ಪ್ರಕರಣವನ್ನು NIAಗೆ ವಹಿಸಿದ್ದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಿಜವಾದ, ಯಾಕಂದರೆ ಈ ಕೊಲೆ ಪ್ರಕರಣ ಮುಚ್ಚಾಕ್ಬೇಕಂತೇಳಿ ಭಾಳ ವ್ಯವಸ್ಥಿತವಾಗಿ ಸಂಚನ್ನು ರೂಪಿಸಿದರು. ಕೇಂದ್ರ ಸರ್ಕಾರ NIAಗೆ ವಹಿಸಿದ ಕ್ರಮ ಸರಿ ಇದೆ. ನಿಜವಾದ ಅಪರಾಧಿಗಳು ಬಲೆಗೆ ಬೀಳ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಈಗ ಭಾರತೀಯ ಜನತಾ ಪಾರ್ಟಿ ತಂಡ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಜನರಿಗೆ ಭಯಭೀತರಾಗಿರೋ ನಿಮ್ಮ ಜೊತೆಗಿದ್ದೀವಿ, ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತರುಗಳು ಭಯಭೀತರ ಅವಶ್ಯಕತೆ ಇಲ್ಲ ಅಂತ ಆತ್ಮಸ್ಥೈರ್ಯ ಮೂಡಿಸೋಕ್ಕೋಸ್ಕರ ಹೋಗಿದ್ದೀವಿ. ನಾವೆಲ್ಲೋ ಯಾರನ್ನು ಟಾರ್ಗೆಟ್ ಮಾಡೋಗಿಲ್ಲ. ನಮಗೆ ಬೇಕಾದ್ರೆ ಕೋಮು ಸಾಮರಸ್ಯ. ನಮ್ಮ ಹಿಂದೂಗಳು ಟಾರ್ಗೆಟ್, ಅದಕ್ಕೋಸ್ಕರ ಹಿಂದೂಗಳು ಟಾರ್ಗೆಟ್ ಮಾಡ್ತಾರೆ ಈ ಸರ್ಕಾರ. ಅದಕ್ಕೋಸ್ಕರ ನಮ್ಮವರಲ್ಲಿ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ.